ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿಮ್ಮ ತ್ರಿವೇಣಿ ಹೇಗಿದ್ದೀರಾ? ನಾವು ಆರಾಮಿದ್ದೀವಿ ನೋಡ್ರಿ. ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಲಾಗಿಗೆ ಸ್ಟಾರ್ಟ್ ಮಾಡೀನಿ ಫ್ರೆಂಡ್ಸ. ಮಾರ್ನಿಂಗ್ ಅಂದ್ರೆ ಟೈಮಿಂಗ್ ಎಷ್ಟು ಅಂದ್ರೆ 10:30 ಆಗಿತ್ತು. ಎಲ್ಲರಿಗೂ ಗುಡ್ ಮಾರ್ನಿಂಗ್ ಫ್ರೆಂಡ್ಸ. ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದ್ರೆ ಆಟೋನಾಗ ತೋರಿಸ್ತೀವಿ. ನಿಮಗೆ ತೋರಿಸ್ತೀನಿ ರೀ ಎಲ್ಲಿ ಹೋಗ್ತೀನಿ ಅನ್ನೋದು. ಹಾಗೆ ಇವಾಗ ಅಮ್ಮ, ನಾನು, ನಮ್ಮ ಅಕ್ಕ ಅದಾರಿ, ಅವ್ರ ಮಗ, ನಾವು ನಡೆದೀವಿ ನೋಡ್ರಿ ಫ್ರೆಂಡ್ಸ್. ಎಲ್ಲಿ ಹೋಗ್ತೀನಿ ಅನ್ನೋದು ಕೂಡ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಹಾಗೆ ಅಮ್ಮನ ಚಿಕ್ಕಮ್ಮ ಅವರು ದೇವ್ರು ಮಾಡಕತ್ತಾರೆ. ಅವ್ರ ಮಕ್ಕಳು ಅಂದ್ರೆ ಅಮ್ಮನ ತಮ್ಮದವರು. ಹಂಗಾಗಿ ನಾವು ಅಲ್ಲಿಗೆ ನಡೆದೀವಿ ರೀ, ಯಲ್ಲಮ್ಮ ದೇವಿ ಗುಡಿಗೆ ರೀ. ಹಂಗಾಗಿ ಎಲ್ಲಿ ಅಂದರೆ ಇದು ಚಿಕ್ಕನಹಳ್ಳಿ ಯಲ್ಲಮ್ಮ ಅಂದ್ಬಿಟ್ಟು ಅಲ್ಲಿ ಮಾಡಕತ್ತಾರ. ಅದಕ್ಕೋಸ್ಕರ ನಾವು ನಡೆದೀವಿ ರೀ. ಅಲ್ಲಿ ತೋರಿಸ್ತೀನಿ ರೀ ಯಾವ ಥರ ಅನ್ನೋದು. ಎಷ್ಟು ಆಗ್ತದೆ ಅಷ್ಟು ನಾನು ವಿಡಿಯೋ ಮಾಡಿ ನಿಮ್ಗೆ ಶೇರ್ ಮಾಡ್ತೀನಿ ಫ್ರೆಂಡ್ಸ. ನೋಡಿ ನನಗೆ ಸಪೋರ್ಟ್ ಮಾಡಿ. ಇವಾಗ ಗುಡಿ ಹತ್ರ ಬಂದೀವಿ ಫ್ರೆಂಡ್ಸ. ಅಲ್ಲಿ ತುಂಬಾ ಪಪ್ಪಾಯಿ ಗಿಡಗಳು ಹಚ್ಚಿದ್ರು. ಹಾಗೆ ಮತ್ತು ಸಣ್ಣ ಸಸಿಗಳು ಕೂಡ ಹಚ್ಚಾಕತ್ತಿದ್ರು. ನಮ್ಮ ಆಟೋ ಹೋಗ್ಬೇಕಾಗಿತ್ತು ಗುಡಿ ಹತ್ರ. ಅಲ್ಲಿ ಒಂದು ಬೈಕ್ ನಿಂದ್ರಿಸಿದ್ರು. ಅದಕ್ಕೋಸ್ಕರ ಅಮ್ಮ ಅವ್ರಿಗೆ ತೆಗಿಯೋಕೆ ಹೇಳ್ತಾ ಇದ್ರು. ಅವರೆಲ್ಲ ನಿಂತು ನೋಡಕತ್ತಿದ್ರು. ಹೊಲದೊಳಗೆ ಕೆಲಸ ಮಾಡೋರು ತೆಗೆದ್ಬಿಟ್ರೆ ಅದನ್ನು ಸೈಡಿಗೆ ಹಚ್ಚಿಬಿಟ್ಟು ಮತ್ತು ಇವಾಗ ನಾವು ಗುಡಿ ಹತ್ರ ಹೋಗ್ತೀವಿ ನೋಡ್ರಿ. ಅಲ್ಲಿ ತೋರಿಸ್ತೀನಿ ನಿಮ್ಗೆ. ನಾನು ಒಂದು ವಿಡಿಯೋದಾಗ ನಿಮ್ಗದು ಶೇರ್ ಮಾಡೀನಿ, ಆದರೂ ಕೂಡ ನಾನು ಇವಾಗ ಮತ್ತೆ ತೋರಿಸ್ತಾ ಇದ್ದೀನಿ. ಜಾತ್ರೆ ಟೈಮಲ್ಲೂ ತುಂಬಾ ಗದ್ದಲ ಆಗ್ತದೆ ಅಂದ್ಬಿಟ್ಟು ಇವಾಗೆ ಕಾಯಿ ಕೊಟ್ಟರೆ ಆಯ್ತು ಅಂತಂದು ಬಂದೀವಿ. ತೋರಿಸ್ತೀನಿ ನೋಡಿ. ಕೆಲವೊಂದು ಜನಕ್ಕೆ ಗುರುತಿರ್ತದೆ, ಕೆಲವೊಂದು ಜನಕ್ಕೆ ಗುರುತಿರೋಂಗಿಲ್ಲ ಫ್ರೆಂಡ್ಸ್. ಹಾಗಾಗಿ ಹೇಳಕತ್ತೀನಿ ನಾನು. ಮತ್ತು ಊರೊಳಗಿರೋ ಯಲ್ಲಮ್ಮ ಅಂತಂದು ಅವರು ಬೇರೆ ಅದಾರ. ಮತ್ತು ಊರು ಹೊರಗಡೆ ಅಂದ್ರೆ ಗುಡ್ಡದಲ್ಲಿರೋ ಯಲ್ಲಮ್ಮಾಯಿ ಅಂತಂದ್ಬಿಟ್ಟು ಇವರು ಗುಡ್ಡದಾಗಿರೋ ಯಲ್ಲಮ್ಮಾಯಿ. ಇಲ್ಲಿ ಕಾಯಿ ಕೊಟ್ಬಿಟ್ಟು ಆಮೇಲೆ ಊರೊಳಗೆ ಹೋಗಿ ಅಲ್ಲಿ ಕಾಯಿ ಕೊಡ್ತೀವಿ ಫ್ರೆಂಡ್ಸ್. ಹಂಗಾಗಿ ಇವಾಗ ಗುಡ್ಡದ ಯಲ್ಲಮ್ಮಗೆ ಬಂದೀವ್ರಿ ಇಲ್ಲಿ ಕಾಯಿ ಕೊಡೋಕೆ. ಇಲ್ಲಿ ಕೊಟ್ಟ ನಂತರ ಊರಾಗಿರೋ ಯಲ್ಲಮ್ಮಾಯಿಗೆ ಹೋಗಿ ಅಲ್ಲಿನೂ ಕೂಡ ನಾನು ತೋರಿಸ್ತೀನಿ ನಿಮ್ಗೆ ಯಾವ ಥರ ಅದ ಅಲ್ಲಿ ಗುಡಿ ಅನ್ನೋದನ್ನು. ಇವಾಗ ಕಾಯಿ ಕೊಟ್ಟು ಇವಾಗ ನಡೆದೀವಿ ನೋಡ್ರಿ. ಅಲ್ಲಿ ಒಂದು ಟಾಟಾ AC ನಿಂತದ ನೋಡ್ರಿ. ಅಲ್ಲಿ ಕಾಯಿಗಳು ಇಳಿಸಾಕತ್ತಾರ, ಪಪ್ಪಾಯ ಕಾಯಿಗಳು. ಅವ್ರಿಗೆ ಕೇಳಿದ್ವಿ. ಅವ್ರು ಕೇಳಿದ ನಂತರ ದುಡ್ಡು ಕೊಡೋದು ಬೇಡಮ್ಮ, ಹಂಗೆ ತೊಗೊಂಡೋಗು ಅಂತಂದು ನಮ್ಗೆ ಒಂದು ದೊಡ್ಡದೊಂದು ಕಾಯಿ ಕೊಟ್ಟರು ಫ್ರೆಂಡ್ಸ್. ಅದನ್ನು ಇವಾಗ ತೊಗೊಂಡು ಊರೊಳಗಿರೋ ದೇವ್ರಿಗೆ ಬಂದೀವಿ ನೋಡ್ರಿ ಗುಡಿಗೆ. ಕಾಯಿ ಅದು ಒಡಿಸ್ಬಿಟ್ಟು ಮಂಗಳಾರತಿ ತೊಗೊಂಡು ಇವಾಗ ದೇವರು ಗುಡಿ ಸುತ್ತ ಹಾಕ್ಬಿಟ್ಟು ಪ್ರದಕ್ಷಿಣೆ ಮಾಡಿ ಇವಾಗ ಒಂದು ಸ್ವಲ್ಪ ಹೊತ್ತು ಕುಂತ್ಬಿಟ್ಟು ಹೋದ್ರಾಯ್ತು ಅಂದ್ಕೊಂಡು ಇವಾಗ ಅಲ್ಲಿ ಸ್ವಲ್ಪ ಹೊತ್ತು ಕುಂದ್ರಕತ್ತಿ ಫ್ರೆಂಡ್ಸ್. ಅಲ್ಲೇ ಬಂದಿದ್ದರು. ಇವಾಗ ದೇಹ ನಮಸ್ಕಾರ ಹಾಕೋದು, ಕುಂಬಾದು, ಹೊರೋದು ಅದೆಲ್ಲ ಮಾಡ್ತಾಯಿದ್ದಾರೆ ಫ್ರೆಂಡ್ಸ್. ಅದನ್ನು ಕೂಡ ನಾನು ಎಷ್ಟಾಗುತ್ತೆ ಅಷ್ಟು ನಾನು ನಿಮ್ಗೆ ಶೇರ್ ಮಾಡಕತ್ತೀನಿ ನೋಡಿ ಫ್ರೆಂಡ್ಸ. ನೋಡಿ ನನಗೆ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತದೆ ಅನ್ನೋದು ನನಗೆ ಕಮೆಂಟ್ಸಲ್ಲಿ ತಿಳಿಸ್ರಿ. ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ. ಪ್ರತಿಯೊಬ್ಬರು ಒಂದು ಲೈಕ್ ಕೊಡಿ. ಹಾಗೆ ನನಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಪರಶುರಾಮ ಮತ್ತು ಜೋಗುಳಬಾಯಿ ಸತ್ಯಮ್ಮ ಅವ್ರದ್ದು ಗುಡಿಗಳು ಅದಾವಲ್ಲರಿ ಫ್ರೆಂಡ್ಸ, 3 ಗುಡಿಗಳು. ಅಲ್ಲಿ ಕಾಯಿ ಹೊಡ್ಯಕತ್ತಿದ್ರಿ. ಹಾಗೆ ಅಲ್ಲಿ ಗುಡಿ ಹತ್ರ ನೋಡ್ರಿ ಬಾಂಡೆಗಳು ಇಟ್ಟಿದ್ರು ಅಡುಗೆ ಮಾಡವು. ಯಾಕಂದ್ರೆ ಅಲ್ಲಿ ಬ್ಯಾಟಿ ಮಾಡ್ತಾರಲ್ಲ, ಕುರಿ ಇದು ಮಾಡಿಬಿಟ್ಟು ದೇವಿಗೆ ಅರ್ಪಿಸಿ ಬ್ಯಾಟಿ ಮಾಡೋಗೋಸ್ಕರ ಇವಾಗ ಅಲ್ಲಿ ಬಾಂಡೆಗಳು ಇಟ್ಟಾರ ನೋಡ್ರಿ, ದೊಡ್ಡ ದೊಡ್ಡ ಪಾತ್ರೆಗಳು. ಹಾಗೆ ಇಲ್ಲಿ ನಮ್ಮ ಮಾವನ ಹೆಂಡ್ತಿದವರು ದೇವ್ರ ನಮಸ್ಕಾರ ಹಾಕತ್ತಾರೆ ನೋಡಿ ಫ್ರೆಂಡ್ಸ್. ಅಲ್ಲಿ ನೋಡಿ ಎಲ್ಲ ರಿಲೇಷನ್ ಬಂದಿತ್ತು. ಅಲ್ಲಿ ಎಲ್ಲನೂ ಕುಂತು ಮಾತಾಡ್ತಾಯಿದ್ದರು. ಹಾಗೆ ಮತ್ತು ಬೇರೆ ಜನನೂ ದೇವ್ರು ಮಾಡ್ತಾಯಿದ್ರು ಫ್ರೆಂಡ್ಸ್. ಅದು ಮುಗಿಸ್ಕೊಂಡು ಇವಾಗ ಊರ ಕಡೆ ನಾವೊಂದು ಸ್ವಲ್ಪ ಪ್ರಸಾದ, ಹೋಳಿಗೆ ಮತ್ತು ಅನ್ನ ಸಾಂಬಾರು ಪ್ರಸಾದ ತೊಗೊಂಡು ಇವಾಗ ನಾವು ಊರ ಕಡೆ ನಡೆದೇವು ನೋಡಿ. ವಿಡಿಯೋ ಲೇಟಾಗಿ ಬಿಡಕತ್ತೀನಿ ರೀ. ಇದು 3-4 ದಿನದ ಆದ ನಂತರ ಹಣ್ಣಾಗಿರೋದು ನೋಡಿರಿ. ಇದು ಪಪ್ಪಾಯ ಕಟ್ ಮಾಡೀವ್ರಿ, ತಿನ್ನಾಕತ್ತೀವ್ರಿ. ಬರೀ ಮಸ್ತಾಗ್ಯದ ನೋಡ್ರಿ. ಹಣ್ಣು ಕಾಯಿತ್ರಿ, ಫುಲ್ ಕಾಯಿತ್ರಿ. ನಿಮ್ಗೆ ಮೊನ್ನೆ ಜಾತ್ರೆ ಇದಕ್ಕೆ ಹೋಗಿದ್ವಿ ಗುಡಿಗೆ, ಯಲ್ಲಮ್ಮ ದೇವಿ ಗುಡಿಗೆ ಹೋಗಿದ್ದೀವಿ ರೀ. ಅಲ್ಲಿ ತೊಗೊಂಬಂದಿದ್ವಿ. ಕಾಯಿತ್ತು ಫುಲ್ಲ. ಅವರು ಒಂದು 3-4 ದಿನ ಇಡ್ರಿ ಹಣ್ಣಾಗ್ತದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಅದು ಇವಾಗ ಆಗ್ಯದ ನೋಡ್ರಿ ಹಣ್ಣು.
ನೋಡ್ರಿ ಬೀಜಗಳು ನೋಡ್ರಿ ಎಷ್ಟೊಂದು ಅದಾವ ನೋಡ್ರಿ ಭಾರಿ ಮಸ್ತ್ ಅದ ನೋಡ್ರಿ ಹಣ್ಣು ಭಾಳ ಸಿಹಿ ಅದ ರೀ ಮಸ್ತಾವ್ರಿ ಮಸ್ತ್ ಮಸ್ತ್ ನಮ್ಮ ಸಿದ್ದು ತಿಂದ ಮಸ್ತ್ ಜಬರ್ದಸ್ತ್ ನಮ್ಮ ಸಿದ್ದು ತಿಂದಾನ್ರಿ ಈಗ ಮತ್ತು ತಿನ್ಬೇಕಂತಾನ್ರಿ ಇನ್ನು ಎಷ್ಟು ಇದ್ದಷ್ಟು ಬೇಕು ಪಪ್ಪ ಪಪ್ಪ ಬೇಡ ಯಾರಿಗೆ ಬೇಡ ನೀನೇ ತಿಂದ್ಬಿಡ್ತಿ ಸಿಹಿ ಅದ ಹಾಂ ಲೈಕ್ ಮಾಡ್ರಿ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡ್ರಿ